Good morning, dear students. Today I am here to deal with the remaining festivals, whatever they in the lesson, festivals and celebrations. In the previous class, the teacher given some explanation about the festivals and remaining I will deal with today. Okay. In the page number 87, the festival that is Holi. So today we all learn about Holi. See, Holi, it is the festival of colors. People put color on each other and wish each other. This festival spreads the message of peace, love and brotherhood. You all know about very well Holi and also you play. Okay. So, throwing the colors one and other and showing peace, love and brotherhood. Okay. So, ನೀವೆಲ್ಲ ಈಗ ಆಲ್ರೆಡಿ ಹೋಲಿ ಆಡಿದ್ದೀರಿ ಮತ್ತೆ ಇನ್ನು ನೆಕ್ಸ್ಟ್ ಇಯರ್ ಬರುತ್ತೆ ಮತ್ತೆ ಆಡಕ್ ತಯಾರು ಅದೀರಿ. ಸೊ ಏನ್ ಮಾಡ್ತೀವಿ, ಒಬ್ಬರ ಮೇಲೆ ಒಬ್ಬರು ಹೋಲಿ ಹಾಕ್ತೀವಿ, ಕಲರ್ ಹಾಕ್ತೀವಿ, ಬಣ್ಣ ಹಚ್ತೀವಿ, ಆಮೇಲೆ ಅದನ್ನ ಎಂಜಾಯ್ ಮಾಡ್ತೀವಿ, ಹೌದಿಲ್ಲ? ಲಾಸ್ಟಿಗೆ ಏನು ಮತ್ತೆ ಸ್ನಾನ ಮಾಡೋದು, ಊಟ ಮಾಡೋದು, ಮಲ್ಗೋದು, ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ, ಅವತ್ತು ಸ್ಕೂಲು ಹಾಲಿಡೇ ಇರುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಈದ್ ಉಲ್ ಫಿತ್ರ್. ದ ನೆಕ್ಸ್ಟ್ ಫೆಸ್ಟಿವಲ್ ಈಸ್ Eid ul Fitr. Eid is celebrated after a whole month of fasting, known as Ramzan. In the evening of the last day of Ramzan, people come out to see the new moon. People go to mosques to offer prayers or namaz. On the next day, they celebrate Eid. So, our what we call Muslim people, they celebrate these festivals. Eid, that festival, the whole month they will do the fasting, and after that they will celebrate the Eid. So that day also school is holidays day. So the all people, the Muslim people, they celebrate Eid Milad. So here ನಿಮಗೆಲ್ಲ ಗೊತ್ತದ ಈದ್ ಹಬ್ಬ ಸೆಲೆಬ್ರೇಟ್ ಮಾಡ್ತಾರ, ಅವತ್ತ ಸ್ವೀಟ್ ಮಾಡಿರ್ತಾರ ಅವ್ರ ಮನೆಯಲ್ಲಿ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಇನ್ವೈಟ್ ಮಾಡ್ತಾರ. ಒಂದು ತಿಂಗಳು ಫುಲ್ ಏನ್ ಮಾಡ್ತಾರು, ಉಪವಾಸ ಮಾಡಿರ್ತಾರ, ಫಾಸ್ಟಿಂಗ್ ಮಾಡ್ತಾರ, ರೋಜಾ ಅಂತ ಹೇಳಿ ಮಾಡ್ತಾರಲ್ಲ. ಸೊ ಅದನ್ನ ಮಾಡಿ ನೆಕ್ಸ್ಟ್ ಡೇ ಏನ್ ಮಾಡ್ತಾರಂದ್ರೆ ಈದನ್ನ, ಅದು ಫುಲ್ ಏನಂದ್ರೆ ಚಂದ್ರನ್ನ ನೋಡಿ, ಪೂರ್ತಿ ಇರೋ ಚಂದ್ರನ್ನ ನೋಡಿ ನೆಕ್ಸ್ಟ್ ಡೇ ಏನ್ ಮಾಡ್ತಾರಂದ್ರೆ ಅವರು ಅದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಹೊಸ ಡ್ರೆಸ್ ಹಾಕೊಂಡು ಸ್ವೀಟ್ ಮಾಡಿ ಫ್ರೆಂಡ್ಸ್ನೆಲ್ಲ ಕರೆದು ಸ್ವೀಟ್ ಎಲ್ಲ ಕೊಟ್ಟು, ಮತ್ತೆ ಸಾಯಂಕಾಲ ಏನ್ ಮಾಡ್ತಾರೆ, ದೇವರು ಅವ್ರದ್ದು ಏನ್ ಮಾಡ್ತಾರೆ, ಮಸೀದಿಗೆ ಹೋಗಿ ನಮಾಜನ್ನ ಮಾಡ್ತಾರೆ. The next one is that is Guru Parv. The next festival is Guru Parv. It makes the celebrate of all the 10 Sikh Gurus. People go to Gurudwaras to pray. Big colors, processions are taken out. Food called langar is distributed among people. Gurudwaras are decorated with flowers and light. Okay, see, in these festivals, what they do, they celebrate 10 Sikh Gurus. So 10 Sikh Gurus Guru Anna. So what is the meaning of this one is, first I will tell you. This is you already know about the meaning of this one is Guru, and the Parab means a celebration, that is the day dedicated to the Guru. The meaning of this one is
ಮಾಡಿ ಸೊ ಅದನ್ನ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಬಿಗ್ ಕಲರ್ಫುಲ್ ಪ್ರೊಸಿಯನ್ಸಸ್ ಆರ್ ಟೇಕನ್ ಔಟ್ ಮೀನ್ಸ್ ದ ನಂಬರ್ ಆಫ್ ಡಿಲಿಷಿಯಸ್ ಫುಡ್, ಅಂದ್ರೆ ಬೇರೆ ಬೇರೆ ಅವ್ರದ್ದು ಲಂಗರ್ ಅಂತ ಹೇಳಿ ಫುಡ್ ಮಾಡ್ತಾರೆ. ಸೊ ಅದನ್ನ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವರಲ್ಲಿರೋ ಎಲ್ಲರಿಗೂ ಕೊಡ್ತಾರೆ. ಅಷ್ಟೇ ಅಲ್ಲದೆ ಒಂದು ದ ಮೀನಿಂಗ್ ಆಫ್ ದಿಸ್ ಒನ್ ಈಸ್ ಪ್ರೊಸಿಯನ್ಸಸ್. ದ ಮೀನಿಂಗ್ ಆಫ್ ದಿಸ್ ಒನ್ ಈಸ್ ಯಾವುದೇ ನೀವು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ, ನೀವು ಪ್ರೇಯರ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ತೀರಿ, ಕ್ಲಾಸ್ ಇಂದ ಯು ಆಲ್ ಟೈ ಯುವರ್ ಹ್ಯಾಂಡ್ಸ್ ಬ್ಯಾಕ್ ಆ್ಯಂಡ್ ಗೋ ಲೈನ್ ಮಾಡಿಕೊಂಡು ಪ್ರೇಯರ್ಗೆ ಹೋಗ್ತೀರಿ, ಎಸ್ ಆರ್ ನೋ? ಸೊ ಅದೇ ರೀತಿ ಅವ್ರದ್ದು ಫೆಸ್ಟಿವಲ್ ಇದ್ದಾಗ ನೀಟಾಗಿ ಪ್ರತಿಯೊಂದು ಆರ್ಡರ್ಲಿ, ಅಂದರೆ ಊಟ ಆಗಿರ್ಬೋದು, ಊಟ ನೀಡೋದಾಗಿರ್ಬೋದು, ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ವೆಹಿಕಲ್ ನಿಲ್ಲಿಸೋದಾಗಿರ್ಬೋದು, ಎಲ್ಲನೂ ನೀಟ್ ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅವರಲ್ಲಿರೋ ಫುಡ್, ದ ನೇಮ್ ಆಫ್ ದ ಫುಡ್ ಈಸ್ ದಟ್ ಈಸ್ ಲಂಗರ್. The name of the food is langar. So this is new word for you, remember that one. ಅದು ಒಂದು ಫುಡ್ ನೇಮ್ ಆಗಿರುತ್ತೆ, ಅದನ್ನ ಎಲ್ಲರಿಗೂ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ಅಂಡ್ ಆಲ್ಸೋ ದ ಗುರುಕುಲ ಈಸ್ ಡೆಕೋರೇಟೆಡ್ ವಿತ್ ಬ್ರೈಟ್ ಲೈಟ್ಸ್ ಅಂಡ್ ಫ್ಲವರ್ಸ್. ಸೊ ಅದನ್ನ ಏನು ಮಾಡಿರ್ತಾರೆ, ಫ್ಲವರ್ಸ್ ಮತ್ತೆ ಲೈಟ್ ಇಂದ ಡೆಕೋರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಫೆಸ್ಟಿವಲ್ ಈಸ್ Christmas. Next one is Christmas. Okay, it is celebrated on 25th December every year. It is the celebrate of Jesus Christ. People go to churches to pray. They decorate Christmas trees at home. So Christmas December 25th. This is December month, no? The December 25th, all Christians, they celebrate Christmas festival. What they do in the home, they decorate the Christmas tree and they prepare own Christmas tree and they decorate with the lights and flowers. They decorate Christmas tree. You all, it's like this. You all saw that one. They did this one, color and lights. So by using that one, they decorate the Christmas tree and also they go to the church and to pray the Jesus God. Okay, here time out is there in the page number 88. In the page number 88, time out is there. Okay, okay, see, time out to answer. Fill in the blanks. First one, Lord. See, time to answer. Fill in the blanks are there in the page number 88. Lord Rama killed Ravana on the dash day of the month. Ashwin. The first one answer is 10. T-E-N-T-H. 10th day, Lord Rama killed Ravana. 10th day, Lord Rama killed Ravana. Second one, people go for offer prayers. Okay, people go for offer prayers to mosques on Eid. So people will go for temple, masjid, church. For what? Offer prayers. Okay. And the third one is on dash, people put color on each other for fun. For fun purpose, we will throw the colors one
from each other. So the answer is Holi. Holi. Write down this one in the page number 88. Okay. Okay, next one, other celebrations. Other celebrations. So, remaining celebrations also there. Birthday is a special day. It is the day you were born. We celebrate birthdays with people and friends. We arrange a party, invite all friends and enjoy with them. We give gifts to the person whose birthday is being celebrated. Okay, we all know, you all know very well about. In that day, you will wear the new dress and bring chocolates and give chocolates to all your friends. Okay, ಅವತ್ತು ನಿಮ್ಗೆ ಫುಲ್ ಖುಷಿ ಇರುತ್ತೆ. ನಮ್ಮ ಬರ್ತಡೇ 4 ದಿನ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿರ್ತೀವಿ. ಮಿಸ್ ನಮ್ದು ಬರ್ತಡೇ ಐತಿ, ನಂದು ನೆಕ್ಸ್ಟ್ ವೀಕ್ ಬರ್ತಡೇ ಬರ್ತೈತೆ ಅಂತ ನಮ್ಮ ಮಮ್ಮಿ ಹೇಳಾರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿರ್ತೀವಿ ಹೇಳಾಕ. ಸೊ in the other celebration, birthday is also one. So that day that is a special day for you, and that day you will wear new dresses and you will invite all your friends. After school evening session, you cut the cake and enjoy with your friends and that all, and arrange the party. You all arrange the party for your friends, and also your friends will bring gifts to you for birthday party. Next one, a wedding is also a special day. It is organized by the families of a bride and bridegroom. Relatives and friends of both the families are invited. Guests enjoy the feast and bless the newlywed couple. Okay, so in the wedding party, the both side people will come. One is bride side, another one is bridegroom side. They invite all their close friends, relatives, that all, and they all came to their marriage and they wish them and bless them new wedding couples. Okay, so here in this paragraph the word is there, that is feast. So guests enjoy the feast. The meaning of feast is delicious food, what we call different type of foods. Okay, ಮದ್ವೆಗೆಲ್ಲ ಹೋಗಿರ್ತೀವಿ, ಬೇರೆ ಬೇರೆ ಅಡಿಗೆ ಮಾಡಿರ್ತಾರೆ ತಾನೆ, ಒಂದೇ ಮಾಡಲ್ಲ. ಅಮ್ಮ ಡೈಲಿ ಏನು ಮನೆಗೆ ಮಾಡ್ತಾರೆ ಅದನ್ನೇ ಮಾಡ್ತಾರ ಇಲ್ಲಿ. ಸೊ ಅದೇ ರೀತಿ ಏನು ಮಾಡ್ತಾರಂದ್ರೆ ಫೀಸ್ಟ್, ದ ಮೀನಿಂಗ್ ಮದ್ವೆಯಲ್ಲಿ ಡಿಫ್ರೆಂಟ್ ಡಿಲಿಷಿಯಸ್ ಫುಡ್, ಬೇರೆ ಬೇರೆ ಡಿಲಿಷಿಯಸ್ ಫುಡ್ ಅನ್ನ ಮಾಡ್ತಾರೆ. ಸೊ ದಟ್ ಈಸ್ ಇನ್ the wedding part. See, now again I am reading this lesson from Holi Fest onwards. Dear students, just listen the words carefully and repeat after seeing the video. Repeat ಮಾಡಬೇಕು. ನಾನು ಓದಿದ ಮೇಲೆ ಮತ್ತೆ ನೀವು ಓದಲೇಬೇಕು. ಅರ್ಥ ಆಯ್ತಾ? ಓದಲಿಲ್ಲ ಅಂದ್ರೆ ತಿಳಿಯೋದಿಲ್ಲ. ಮತ್ತೆ ಹೆಂಗೆ ಓದಲಿಲ್ಲ ಅಂದ್ರೆ ಹೆಂಗೆ ಬರುತ್ತೆ? ಹೌದಿಲ್ಲ? ಮತ್ತೆ ಓದಬೇಕು. ತಿಳಿತು? Sorry. Now in the page number 87, now I am starting from page number 87. Okay, Holi, it is the festival of colors. People put color on each other and wish each other. This festival spreads the message of peace, love and brotherhood. Next one, after the Holi festival, another one. Here is the Eid-ul-Fitr. Eid is celebrated after a whole month of fasting known as Ramzan. In the evening of the last day of Ramzan, people come out to see the new moon
People go to mosques to turn the page, offer prayers or namaz. On the next day, they celebrate Eid, Guru Parv. It marks the birthday of all the 10 Sikh Gurus. People go to Gurudwaras to pray. Big color processions are taken out. Food called langar is distributed among people. Gurudwaras are decorated with flowers and lights. Christmas. It is celebrated on 25th December every year. It is the birthday of Jesus Christ. People go to churches to pray. They decorate Christmas tree at home. Other celebrations. Birthday is a special day. It is the day you were born. We celebrate birthdays with family and friends. We arrange a party, invite all friends and enjoy with them. Next page. We give gifts to the person whose birthday is being celebrated. A wedding is also a special day. It is organized by the families of a bride and a bridegroom. Relatives and friends of both the families are invited. Guests enjoy the feast and bless the newly-wed couple. Okay, you all read this lesson. Lesson ಓದಬೇಕು, ಇಲ್ಲಾಂದ್ರೆ ನ್ಯೂ ವರ್ಡ್ಸ್, ಡಿಫಿಕಲ್ಟ್ ವರ್ಡ್ಸ್ ಅಂಡರ್ಸ್ಟ್ಯಾಂಡ್ ಆಗೋದೇ ಇಲ್ಲ. ನೀವು ಎಲ್ಲಿವರೆಗೂ ಲೆಸನ್ ಓದಲ್ಲೋ ಅಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಲೆಸನ್ ಓದಬೇಕು, ಅರ್ಥ ಆಯ್ತಾ? ಸೊ ನಾನು ಓದಿ ತೋರಿಸಿದ್ದೀನಿ, ಇವಾಗ ನೀವು ಅದನ್ನ ರಿಪೀಟ್ ಮಾಡಿ. ಸರಿನಾ? ಏನಾದರೂ ಬರಲಿಲ್ಲ ಅಂದರೆ ವಿಡಿಯೋ ನೋಡಿ ಪಾಸ್ ಮಾಡಿ ಮತ್ತೆ ನಾನು ಹೇಗೆ ಓದ್ತೀನೋ ಆ ರೀತಿ ರಿಪೀಟ್ ಮಾಡಿ. ಥ್ಯಾಂಕ್ ಯು.